ಉಪ್ಪಿ ಸರ್ದು ಸೂಪರ್. ನಾವು ಸುದೀಪ್ ಸರ್ಗೆ ನಾನು ಸತತವಾಗಿ 7 ವರ್ಷ ವರ್ಕ್ ಮಾಡಿದ್ದೀನಿ. ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾ ಇದ್ದೀನಿ. ಅಭಿಷೇಕ್ ಅಂಬರೀಶ್ ಸರಿ ಬೇಜಾರಾಗುತ್ತೆ ಇದ್ರ ಬಗ್ಗೆ ಆನ್ಸರ್ ಮಾಡಕ್ಕೆ. ಆಪರ್ಚುನಿಟಿ ಸಿಕ್ಕಿಲ್ಲ ಅನ್ನೋದು ಒಂದು ನೋವಿದೆ. ಅವ್ರು ಹೆಂಗ್ ಮಾತಾಡ್ತಾರೆ ನಿಮ್ಗೆ ಗೊತ್ತು. ನಾವು ಸಾಯೋವರೆಗೂ ಆ ನೆನಪು ಹೋಗಲ್ಲ. ಮೊನ್ನೆ ಏನೋ ಹೋಗಿ ನಾನು ಅವ್ರ ಅಳತೆ ತಗೊಂಡಂಗೆ ಅಷ್ಟೇ ಆ ನೆನಪಿರುತ್ತೆ, ಆ ಬೇಜಾರು ಕೂಡ ಇದ್ದೇ ಇರುತ್ತೆ. ಪ್ರತಿಯೊಂದು ಚಾಲೆಂಜ್. ಈಗ ಕಾಟೇರ ಮಾಡಿದ್ದು ಅದೊಂದು ಚಾಲೆಂಜ್. ನಾನು ಕನ್ನಡ ಸಿನಿಮಾದಲ್ಲೇ ವರ್ಕ್ ಮಾಡ್ಬೇಕು ಅನ್ನೋದು ನಾನು. ಈಗ ಹೇಳಿದ್ರಿ ಕಾಟೇರ ಬಗ್ಗೆ ಮಾತಾಡಿದ್ರಿ, ಸಾಕಷ್ಟು ವಿಷಯ ನಮ್ಮ ಹತ್ರ ಹಂಚ್ಕೊಂಡ್ರಿ. ಬಟ್ ನಿಮ್ದು ಬಗ್ಗೆ ಅಂದ್ರೆ ನಿಮ್ದೇನಂದ್ರೆ ತುಂಬಾ ಜನ ಸ್ಟಾರ್ ಗಳಿಗೆ ನೀವು ಪರ್ಸನಲ್ ಆಗಿ ದರ್ಶನ್ ಸರ್ ಅಲ್ಲದೆ ಇನ್ನೊಂದಷ್ಟು ಜನ ಸ್ಟಾರ್ ಗಳಿಗೆ ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದೀರಾ. ಅದ್ರ ಬಗ್ಗೆ ನಿಮ್ ಬಗ್ಗೆ ಒಂದು ಹೇಳ್ಕೋಬೋದಾ ವೀಕ್ಷಕರಿಗೆ? ಡೆಫಿನೆಟ್ಲಿ. ಅಂದ್ರೆ ಯಾವಾಗಿಂದ ಶುರು ಆಯ್ತು ನಿಮ್ ಜರ್ನಿ ಸಿನಿಮಾದಲ್ಲಿ? ನಾನು ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ದು 2004ರಲ್ಲಿ. ಅಂದ್ರೆ ಕಾಲೇಜ್ ಮುಗಿಸಿ ಫ್ಯಾಷನ್ ಡಿಸೈನಿಂಗ್ ಮಾಡಿ 2007ರಲ್ಲಿ ನಾನು ಪಾಸ್ ಔಟ್ ಆದಾಗ ನನಗೆ ಫಸ್ಟ್ ಸಿನಿಮಾ ಏನ್ ನಾನು ವರ್ಕ್ ಮಾಡಿದೆ ಅಂದ್ರೆ ಆಡಿಯನ್ಸ್ ಬಂದಿ ಫಸ್ಟ್ ಸಿನಿಮಾ ಯಾವ್ದಂದ್ರೆ ನಿಮ್ಗೆಲ್ಲರೂ ಗೊತ್ತಿದಂಗೆ ಉಪ್ಪಿ ಸರ್ದು ಸೂಪರ್. ನಿಮ್ಗೆ ಗೊತ್ತಿರುತ್ತೆ. ಸೂಪರ್ ಇಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಅಲ್ಲಿಂದ ನೀವು ಸುದೀಪ್ ಸರ್ಗೆ ನಾನು ಸತತವಾಗಿ 7 ವರ್ಷ ವರ್ಕ್ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಸುದೀಪ್ ಸರ್ಗೆ ಹೆಬ್ಬುಲಿಯಿಂದ ಸ್ಟಾರ್ಟ್ ಮಾಡಿ ಈಗ ವಿಕ್ರಾಂತ್ ರೋಣ ತನಕ ಮುಗಿಸಿದ್ವಿ. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾ ಇದ್ದೀನಿ. ಅದು ನಮ್ಗೊಂದು ಒಳ್ಳೆ ಆಪರ್ಚುನಿಟಿ. ಮಾರ್ಟಿನ್ ಅಂತ ಒಂದು ಸಿನಿಮಾ ಡಿಸೈನ್ ಮಾಡಿದ್ದೀನಿ. ಈಗ ಕೆಡಿ ಅನ್ನೋ ಒಂದು ಸಿನಿಮಾ ನಡೀತಾ ಇದೆ ಪ್ರೇಮ್ ಸರ್ ಅವ್ರದ್ದು, ಅದು ಕಂಟಿನ್ಯೂ ಆಗ್ತಾ ಇದೆ. ಅದ್ ಬಿಟ್ರೆ ಅಭಿಷೇಕ್ ಅಂಬರೀಶ್ ಅವ್ರದ್ದು ಈಗ ನೆಕ್ಸ್ಟ್ ಒಂದು ಡಿಸ್ಕಷನ್ಸ್ ಅಲ್ಲಿ ಇದೆ. ಸೊ ಪ್ರತಿಯೊಂದು ಆಪರ್ಚುನಿಟಿ, ಪ್ರತಿಯೊಂದು ಈಗ ನಾನು ಕೆಲವು ಹೀರೋಗಳು ಹೇಳ್ದಿರಬಹುದು, ಬಟ್ ಯಾವ್ದೇ ಹೀರೋ ಆಗ್ಲಿ ಒಂದು ಮದಗಜನೂ ಮಾಡಿದ್ರಿಂದ. ಹೌದು, ಮದಗಜ ಅಲ್ಲಿ ಮುರಳಿ ಸರ್ ಅವ್ರಿಗೆ ಅದು ಫಸ್ಟ್ ಟೈಮ್ ಮಾಡಿದ್ದು. ಅದು ಒಂದು ಖುಷಿ ಆಯ್ತು ನಮ್ಗೆ. ಮಹೇಶ್ ಅವರ ಡೈರೆಕ್ಟರ್ ಇಂದ ನಮ್ಗೆ ಅದೊಂದು ಪರಿಚಯ ಆಯ್ತು. ಸೊ ಹಾಗಾಗಿ ಪ್ರತಿಯೊಂದು ಅಂದ್ರೆ ಇಟ್ ಇಸ್ ಸಿಂಪಲ್. ನೀವು ಒಳ್ಳೆ ಕೆಲಸ ಎಲ್ಲಿ ಮಾಡ್ತೀರೋ ನೀವು ನೆಕ್ಸ್ಟ್ ಅವ್ರು ನಿಮ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್. ಸೊ ಹಾಗಾಗಿ ಹಿಂಗೆಷ್ಟೇ ನಾನು ಹೇಳೋದು, ನನಗೆ ಯಾವ ಆಕ್ಟರ್ಸೇ ಬಂದ್ರು ಎಲ್ಲ ಆಕ್ಟರ್ಸ್ ನನಗೆ ಖುಷಿ. ಯಾಕಂದ್ರೆ ಅದಗೇನ್ ನಮ್ಮ ಕೆಲಸನೇ ಡಿಸೈನ್ ಮಾಡೋದು. ಆ ಡಿಸೈನ್ ಯಾವಾಗ ಪರದೆ ಮೇಲೆ ಬಂದಾಗ ಅದು ಆಡಿಯನ್ಸ್ ರೀಚ್ ಆದಾಗ ಯಾರೋ ನಮ್ ಬಗ್ಗೆ ಅದನ್ನ ಮಾತಾಡಿದಾಗ ನಮ್ಗಿನ್ನ ಎಕ್ಸ್ಟ್ರಾ ಖುಷಿ. ಕೇಡಿಲಿ ಯಾವಾಗ್ಲೂ ಹೇಳುತ್ತಿದ್ರಿ ಸಂಜಯ್ ದತ್ ಮತ್ತೆ ಶಿಲ್ಪಾ ಶೆಟ್ಟಿ ಅವ್ರಿಗೂ ನೀವೇ ಮಾಡ್ತಾ ಇದೀರಾ ಅಂದ್ರೆ ಇದ್ರಲ್ಲಿ ನಾನು ಫುಲ್ ಕ್ರೆಡಿಟ್ ನಾನು ಡೈರೆಕ್ಟರ್ ಪ್ರೇಮ್ ಸರ್ ಕೊಡಬೇಕು. ಯಾಕಂದ್ರೆ ಜನರಲಿ ಈಗ ನಿಮ್ಗೆ ಗೊತ್ತಿರಂಗೆ ಸೌತ್ ಅಂಡ್ ನಾರ್ತ್ ಅಂತ ಏನ್ ಡಿವಿಷನ್ ಮಾಡ್ಕೊಂಡ್ರೆ ನನಗನ್ಸುತ್ತೆ ಈಗ ದೇರ್ ಇಸ್ ನೋ ಡಿವಿಷನ್, ಇಸ್ ಇಂಡಿಯನ್ ಸಿನಿಮಾ. ಆ ತರದಲ್ಲಿ ಕೇಡಿಲಿ ನಾನು ಒಂದು ಭಾಗ ಆಗಿರೋದೇ ಒಂದು ಖುಷಿ. ಅದ್ರಲ್ಲೂ ಕೂಡ ಸಂಜಯ್ ದತ್ ಅವ್ರಿಗೆ ಅಥವಾ ಶಿಲ್ಪಾ ಶೆಟ್ಟಿ ಅವ್ರಿಗೆ ಫಸ್ಟ್ ಸರಿ ಡೈರೆಕ್ಟರ್ ಹೋಗಿ ಕತೆ ಎಲ್ಲ ಹೇಳಿ ಅದೇನು ಓಕೆ ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವ್ರದೇ ಆದಂತ ಒಂದು ಟೀಮ್ ಇರುತ್ತೆ. ಒಂದು ಡಿಸೈನರ್ ಟೀಮ್ ಆಗಿರ್ಬೋದು ಅಥವಾ ಎನಿ ಟೀಮ್, ಹೇರ್ ಸ್ಟೈಲ್, ಮೇಕಪ್ ಎಲ್ಲಾನು ಅವ್ರದೇ ಒಂದು ಟೀಮ್ ಇರುತ್ತೆ. ಬಟ್ ಈ ವಿಚಾರದಲ್ಲಿ ನಾನು ಏನಕ್ಕೆ ಪ್ರೈಮ್ ಸರ್ ಥ್ಯಾಂಕ್ಸ್ ಹೇಳ್ಬೇಕಂತೀನಿ ಅಂದ್ರೆ, ಫಸ್ಟ್ ಡೇ ಇಂದ ನನಗೆ ಒಂದು ಡೌಟ್ ಇತ್ತು, ಅವ್ರು ಓಕೆ ಅಂತಾರ ಅಥವಾ ನನ್ಗೆ ಆಪರ್ಚುನಿಟಿ ಕೊಡ್ತಾರ ಅಂತ. ಫಸ್ಟ್ ಡೇ ಇಂದ ಇಲ್ಲಿ ತನಕನು ಪ್ರೇಮ್ ಸರ್ ಕಂಪ್ಲೀಟ್ ಬ್ಯಾಕಿಂಗ್ ನಮ್ಗೆ. ನೀನೇನ್ ತಲೆ ಕೆಡ್ಸ್ಕೊಡ, ನಾನು ಹೇಳ್ತೀನಿ ಮಾಡ್ತಾರೆ, ಇಷ್ಟೇ ಹೇಳಿದ್ದು. ಹಾಗಾಗಿ ಸಂಜಯ್ ದತ್ ಅವರನ್ನು ಒಪ್ಕೊಂಡು ನಮಗೆ ಕೊಟ್ಟಿ ಮಾಡಿಸಿದ್ದು, ಶಿಲ್ಪಾ ಶೆಟ್ಟಿ ಅವರು ಒಪ್ಕೊಂಡು ನಮ್ಗೆ. ಸೊ ಇದೆಲ್ಲಾನು ಅಗೇನ್ ಇದೇನ್ ಹೇಳ್ತೀವಿ ಡೈರೆಕ್ಟರ್ಸ್ ಕ್ರೆಡಿಟ್, ಪ್ರೇಮ್ ಸರ್ ಅವರ ಸಪೋರ್ಟ್ ಅಂಡ್ ಬ್ಯಾಕಿಂಗ್. ಇಲ್ಲ ಅಂದಿದ್ರೆ ಅಷ್ಟು ಈಸಿ ಅಲ್ಲ. ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇಂಥ ದೊಡ್ಡ ಸ್ಟಾರ್ ಸಂಜಯ್ ದತ್ ಅನ್ನೋದೇ ಈಗ ನಾವು ಚಿಕ್ಕ ಹುಡುಗರಿದ್ದಾಗ ಅದೇ ಒಂದು ದೊಡ್ಡ ಬೇರೆ ತರದಿದ್ದು. ಅಂತವ್ರಿಗೆ ನಾವು ಡಿಸೈನ್ ಮಾಡೋದು ನೆಕ್ಸ್ಟ್ ಡ್ರೀಮ್ ಕಮ್ ಟ್ರೂ. ಬಟ್ ಆದ್ರೂನು ಇದೆಲ್ಲ ಕ್ರೆಡಿಟ್ಸ್ ಪ್ರೇಮ್ ಸರ್ಗೆ ಹೋಗ್ಬೇಕು. ಸುದೀಪ್ ಸರ್ ಜೊತೆ ಒಂದು 6 ವರ್ಷ ವರ್ಕ್ ಮಾಡಿದೀನಿ, ಕೆಲಸ ಮಾಡಿದೀನಿ ಅಂತ ಹೆಬ್ಬುಲಿ ಅಥವಾ ಇದನ್ನೆಲ್ಲ ಕಳೆದ ಬಿಗ್ ಬಾಸ್ ಸೀಸನ್ಗಳಲ್ಲೂ ನೀವು ಕೆಲಸ ಮಾಡಿದ್ರಿ. ಅದೇ ಈಗ 2000 ಲಾಸ್ಟ್ 2022 ತನಕನು ಸುದೀಪ್ ಸರ್ ಅವ್ರ ತನಕ ಜೊತೆ ಮಾಡ್ತಾ ಇದ್ದೆ. ಆ ಅನುಭವ ಹೇಳ್ಬೋದು ಅಂದ್ರೆ ಇದು ಸುದೀಪ್ ಸರ್ ವರ್ಕ್ ಮಾಡೋದ ಅನುಭವ ಮರೆಯಕ್ಕೆ ಆಗಲ್ಲ. ಈಗ ಇಷ್ಟು ವರ್ಷ ನಾನು ಏನ್ ಇಂಡಸ್ಟ್ರಿಯಲ್ಲಿ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನೋ ಅಥವಾ ಏನ್ ಮಾಡ್ತೀನೋ ಮುಂದಕ್ಕೆ, ಇದೆಲ್ಲಾನು ಅವರ ಸಪೋರ್ಟ್ ಅಂಡ್ ಒಂದು 7 ವರ್ಷ ಏನಂತ ಹೇಳಿದೆ 6-7 ವರ್ಷ ಕಲ್ತಿದ್ ತುಂಬಾ. ಯಾಕಂದ್ರೆ ಸುದೀಪ್ ಸರ್ ಇಟ್ ಸೆಲ್ಫ್ ಇಸ್ ಅನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ತರ. ನೀವು ಅವ್ರ ಜೊತೆ ಹೋಗ್ತೀರಾ ಹೇಳ್ತಾರೆ ಕಷ್ಟ ಅಂತ, ಬಟ್ ಆ ಕಷ್ಟ ಪಟ್ಟಾಗ್ಲೇನೆ ನೀವು ಕಲಿಯಕ್ಕೆ ಚಾನ್ಸಸ್. ಆ 7 ವರ್ಷದಲ್ಲಿ ನಾನು ಏನೇನ್ ಕಲ್ತಿದ್ದೀನಿ ಅದು ಹೇಳಕ್ ಆಗಲ್ಲ. ನಾವ್ ಹೇಳಿದಲ್ಲ, ಕಾಲೇಜಲ್ಲಿ ಓನ್ಲಿ 5%, ವೆನ್ ಯು ವರ್ಕ್ ಆನ್ ಗ್ರೌಂಡ್ 95% ಕಲಿತೀವಿ. ಸೊ ಆ ತರದಲ್ಲಿ 95% ನಾನು ಕಲ್ತಿದ್ದು ಸುದೀಪ್ ಸರ್ ಇಂದಾನೆ. ಯಾಕಂದ್ರೆ ಅವ್ರು ಕಲ್ಸೋದಕ್ಕೆ ಅಷ್ಟು ರೆಡಿ ಇರ್ತಾರೆ. ಅಂಡ್ ಅಲ್ಲೂ ಅಷ್ಟೇ ನಮ್ಗೆ ಯಾವುದೇ ತರ ತೊಂದರೆ ಏನೂ ಇರಲಿಲ್ಲ. ಅಂಡ್ ಓಪನ್ ಫಾರ್ ಎಕ್ಸ್ಪೆರಿಮೆಂಟೇಷನ್. ಖುಷಿ. ಬಿಗ್ ಬಾಸ್ ಆಗಿರ್ಬೋದು ಅಥವಾ ಹೆಬ್ಬುಲಿಯಿಂದ ಈ ವಿಕ್ರಾಂತ್ ರೋಣ ತನಕ ಆಗಿರ್ಬೋದು, ಒಂದು ಖುಷಿ ಅಲ್ಲಿ ತನಕ ಜರ್ನಿ ನಡೆದಿದೆ.
ಇನ್ನು ಧ್ರುವ ಸರ್ದ ಎಕ್ಸ್ಪೀರಿಯನ್ಸ್ ಏನನ್ಸುತ್ತೆ, ಅವ್ರನ್ನೆಲ್ಲ ಅನುಭವ ಏನು? ಧ್ರುವ ಸರ್ ಅವ್ರಿಗೆ ಮೋರ್ ಫ್ರೆಂಡ್ಲಿ ನಮ್ಗೆ. ಅಂದ್ರೆ ಅವ್ರ ಫಸ್ಟ್ ಡೇ ಇಂದ ಇಲ್ಲಿ ತನಕನು ನೀವ್ ನಂಬ್ದಿರೋ ಇಲ್ವೋ, ನಾವು ಹೋಗಿ ಸರ್ ಕಾಸ್ಟ್ಯೂಮ್ ಟ್ರಯಲ್ ಮಾಡ್ಬೇಕು ಅಂದ್ರೆ ಪ್ರೆಷರ್ ಶೂಟಿಂಗ್ ನೀವ್ ಮಾಡ್ತೀವಿ ಬಿಡಮ್ಮ ಅಂದ್ರೆ ಅವ್ರು ಇಟ್ಟಿರೋ ನಂಬಿಕೆ ನಮ್ಮ ಮೇಲೆ ಅಂತ. ದಟ್ ಟ್ರಯಲ್ ಇಲ್ದಿರ ಡೈರೆಕ್ಟ್ ಆಗಿ ಶೂಟ್ ಹೋಗ್ತಾರೆ, ಬಟ್ ಆದ್ರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಟ್ರಯಲ್ ಮುಗಿಸ್ಬಿಟ್ಟು, ಯಾಕಂದ್ರೆ ಏನಾರೋ ಒಂದ್ ಹೆಚ್ಚು ಕಡಿಮೆ ಇದ್ರು ನಾವು ಕರೆಕ್ಷನ್ ಮಾಡೋಕೆ ಟೈಮ್ ಇರುತ್ತೆ ಅಂತ. ಬಟ್ ಇಲ್ಲಿ ಹೇಳ್ದಂಗೆ ವೆರಿ ಫ್ರೆಂಡ್ಲಿ, ವೆರಿ ಡೌನ್. ನಮಗೆ ಒಂದ್ಸರಿ ಅನ್ಸುತ್ತೆ, ಈಗ ನಾವು ಸ್ಕ್ರೀನ್ ಅಲ್ಲಿ ಸೂಪರ್ ಸ್ಟಾರ್ ಅಂತೆಲ್ಲ ಹೇಳಿದಾಗ ನಾವು ಸಡನ್ ಆಗಿ ಫೇಸ್ ಮಾಡಿದಾಗ ಎಷ್ಟು ಸಿಂಪಲ್ ಅಂಡ್ ಡೌನ್ ಟು ಅರ್ತ್ ಇದ್ದಾಗ ಅದು ಇವರೇನಾ ಅನ್ನಷ್ಟು ಲೆವೆಲ್ ಅಲ್ಲಿ ಡೌಟ್ ಆಗುತ್ತೆ. ಆ ತರ ಇದ್ದಾಗ ನಮ್ಗೆ ಅದೇ ಫ್ರೆಂಡ್ಲಿ ಅಪ್ರೋಚ್. ಐ ಆಮ್ ಓಪನ್ ಫಾರ್ ಎಕ್ಸ್ಪೆರಿಮೆಂಟೇಷನ್. ಈಗ ನೀವೇನ್ ಈಗ ಮಾರ್ಟಿನ್ ಸಿನಿಮಾ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನಾವು ಮಾಡಿದೀವಿ ಅಂತ. ಸೊ ಓಪನ್ ಫಾರ್ ಎಕ್ಸ್ಪೆರಿಮೆಂಟೇಷನ್ ಅಂಡ್ ಫುಲ್ ಫ್ರೀಡಮ್. ಅದೇ ಹೇಳ್ದಲ್ಲ, ಈಗ ನಮಗೆ ದರ್ಶನ್ ಸರ್ ಆಗಿರ್ಬೋದು ಅಥವಾ ನಮ್ಮ ಸುದೀಪ್ ಸರ್ ಎಲ್ಲ ಆಗಿರ್ಬೋದು ಅಥವಾ ಈಗ ಧ್ರುವ ಸರ್ಜಾ ಅವ್ರು ಆಗಿರ್ಬೋದು, ಏನೇ ಒಂದು ಬೇಕು ಅಂದ್ರೆ ನಾವು ಔಟ್ ಆಫ್ ಇಂಡಿಯಾನು ಹೋಗಿ ತರ್ಬೋದು, ಅಥವಾ ಇಲ್ಲಿ ನಮ್ ಬೆಂಗಳೂರಲ್ಲಿ ಎಲ್ಲೇ ಮೂಲೆಯಲ್ಲಿ ಇದ್ರು ತರ್ಬೋದು. ಅಷ್ಟು ಫ್ರೀಡಮ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಅಷ್ಟು ಫ್ರೀಡಮ್ ಇರೋದು ಇನ್ನ ಒಬ್ಬ ಡಿಸೈನರ್, ಕಾಸ್ಟ್ಯೂಮ್ ಡಿಸೈನರ್ ಇನ್ನೇನ್ ಬೇಕಾಗುತ್ತೆ. ಅಂದ್ರೆ ಅಪ್ಪು ಸರ್ ಇದ್ದಾಗ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತಾ ಅಥವಾ ಹೇಗದು? ನೋಡಿ, ಇದು ಸರಿ ಬೇಜಾರಾಗುತ್ತೆ ಇದ್ರ ಬಗ್ಗೆ ಆನ್ಸರ್ ಮಾಡಕ್ಕೂ. ಯಾಕೆಂದ್ರೆ ಅವ್ರು ಇವಾಗ್ಲೂ ಇಲ್ಲ ಅನ್ನೋದು ನಂಬಕ್ಕಾಗಲ್ಲ. ಈಗ್ಲೂ ಎಲ್ಲೋ ಶೂಟಿಂಗ್ ಮಾಡ್ತಾವ್ರೆ, ಮತ್ತೆ ಯಾವ್ದೋ ಒಂದು ಲೊಕೇಶನ್ ಇರ್ತಾರೆ ಅನ್ನೋದೇ ಒಂದು ನಮ್ಗೊಂದು ಫೀಲ್ ಆಗ್ತಾ ಇರುತ್ತೆ. ಬಟ್ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅನ್ನೋದು ಒಂದು ನೋವಿದೆ. ಯಾಕಂದ್ರೆ ಇನ್ನು ಅವರು ಇಲ್ಲ, ಇನ್ನು ಸಿಗಲ್ಲ ಅನ್ನೋದು ಗೊತ್ತಿದ್ದಾಗ ಒಂದು ಆಪರ್ಚುನಿಟಿ ಸಿಗ್ಲಿಲ್ಲ ಅನ್ನೋದು ಒಂದು ನೋವಿದೆ. ಅಂದ್ರೆ ನಾನು ಅವ್ರು ವರ್ಕ್ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋದು ಬೇಜಾರ. ಬಟ್ ಕೆಲವು ಒಂದ್ 2 ಸರಿ ಸಿಕ್ಕಿತ್ತು, ಬಟ್ ಕಾರಣಾಂತರಗಳಿಂದ ಅಥವಾ ಅವರ ಡೇಟ್ಸು ಅಥವಾ ಅಂದ್ರೆ ನಮ್ಮ ಅಥವಾ ಬೇರೆ ಒಂದು ಡಿಸೈನರ್ಗೆ ಮ್ಯಾಚ್ ಆಗಿದ್ರೆ ನಮಗ್ ವರ್ಕೌಟ್ ಆಗ್ಲಿಲ್ಲ. ಬಟ್ ಒಂದು ಸರಿ ಹೋಗಿ ಅದೇ ಎರವನಲ್ಲಿ ಹೋಗಿ ನಾನೇ ಅವ್ರ ಅಳತೆ ತಗೊಂಡು ಅವ್ರನ್ನ ಭೇಟಿ ಮಾಡೋದು ಫಸ್ಟ್ ಟೈಮ್, ಅಂಡ್ ಅದೇ ಲಾಸ್ಟ್ ಟೈಮ್ ಅಂತಾನು ಗೊತ್ತಿರ್ಲಿಲ್ಲ. ಸೊ ಅವ್ರು ಹೆಂಗ್ ಮಾತಾಡ್ತಾರೆ ನಿಮ್ಗೆ ಗೊತ್ತು, ನಾನೇನ್ ಹೊಸದಾಗಿ ಬೇಕಾಗಿಲ್ಲ. ಪ್ರತಿಯೊಬ್ಬರು ಅವ್ರನ್ನ ಭೇಟಿ ಮಾಡಿದಾಗ ಎಷ್ಟು ಸ್ಪೆಷಲ್ ಆಗಿರುತ್ತೆ ಆ ನೆನಪು. ನಾವು ಸಾಯೋವರೆಗೂ ಆ ನೆನಪು ಹೋಗಲ್ಲ ಅನ್ನೋದು ಕಂಪಲ್ಸರಿ, ಅದು ಗ್ಯಾರಂಟಿ ಅದು. ಸೊ ನನ್ಗಿದೆ ನನ್ನೆ ಮೊನ್ನೆ ಏನೋ ಹೋಗಿ ನಾನು ಅವ್ರ ಅಳತೆ ತಗೊಂಡಂಗೆ ಅಷ್ಟೇ ಫ್ರೆಶ್ ಆಗಿ ನನ್ನ ಆಲೋಚನೆಯಲ್ಲಿ ಇದೆ. ಹಾಗಾಗಿ ಆಪರ್ಚುನಿಟಿ ಸಿಕ್ಲಿಲ್ಲ ಅನ್ನೋದು ಒಂದು ಬೇಜಾರಿದೆ. ಬಟ್ ಅವರು ಯಾವತ್ತು ನಾವು ಯಾರನ್ನು ಮರೆಯಲ್ಲ. ಸೊ ಡೆಫಿನೆಟ್ಲಿ ಆ ನೆನಪಿರುತ್ತೆ, ಆ ಬೇಜಾರು ಕೂಡ ಇದ್ದೇ ಇರುತ್ತೆ. ಎಂಡ್ ಆಫ್ ದ ಡೇ ನೀವು ಇದಷ್ಟು ದಿವಸನೂ ಅಥವಾ ನಾನು ಈ ಪ್ರೊಫೆಷನಲ್ ಏನ್ ಮಾಡ್ತೀನಿ, ನಾವು ಡಿಸೈನಿಂಗ್ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ಅಂಡ್ ಪ್ರತಿಯೊಂದು ಚಾಲೆಂಜ್. ಈಗ ಕಾಟೇರ ಮಾಡಿದ್ದು ಅದೊಂದು ಚಾಲೆಂಜ್, ಈಗ ಮತ್ತೆ ನೆಕ್ಸ್ಟ್ ಏನಾದ್ರು ಬೇರೆ ಸಿನಿಮಾ ಮಾಡಿದಾಗ ಇನ್ನೊಂದು ಚಾಲೆಂಜ್ ಇರುತ್ತೆ. ಸೊ ನನಗೇನ್ ಅನ್ಸುತ್ತೆ, ಅಲ್ಲಿಂದ ಅದೊಂದು ಲೈಫ್ ಸ್ಪ್ಯಾನ್. ಕಾಟೇರ ಮುಗೀತು, ಮತ್ತೆ ನೆಕ್ಸ್ಟ್ ಸಿನಿಮಾಗ್ ನಾವೇನಾರು ಮಾಡಿದ್ರೆ ಬೇರೆ ಸ್ಟೈಲ್ ಅಲ್ಲಿ ಹೋಗ್ತೀವಿ. ಸೊ ನಮ್ಗೆ ಗೊತ್ತಿರೋಂಗೆ ಪ್ರತಿ ಸಿನಿಮಾನೇ ಚಾಲೆಂಜ್. ಸೊ ಈ ಹೀರೋಗ್ ಮಾಡ್ಬೇಕು ಆ ಹೀರೋಗ್ ಮಾಡ್ಬೇಕು ಅಂತ ಏನೂ ಇಲ್ಲ. ನಾವು ನಮಗೆ ಎಷ್ಟು ಸಪೋರ್ಟ್ ಅವ್ರು ಕೊಡ್ತಾರೋ ನಾವು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರು ಅಷ್ಟೇ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅನ್ನೋದು ಒಂದು ಆಪರ್ಚುನಿಟಿ. ಆಮೇಲೆ ಈಗ ನಾನು ಹೇಳ್ದಂಗೆ ಇಲ್ಲಿ ಕನ್ನಡ ಸಿನಿಮಾ ಅಂತಾನೆ ಅಲ್ವಲ್ಲ, ನಮ್ಮ ಸಿನಿಮಾ ಇಲ್ಲಿ ನಾವು ಮಾಡಿದ್ರೆ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ KGF ಗೊತ್ತಾಗಿದೆ, ಕಾಂತಾರ ಗೊತ್ತಾಗಿದೆ. ಹಾಗಾಗಿ ಎಫರ್ಟ್ ನೀವು ಹಾಕಿ ಮಿಕ್ಕಿದ ಆಡಿಯನ್ಸ್. ಈ ಕಾಟೇರಲ್ಲೂ ಅಷ್ಟೇ, ಈಗ ದೋ ಇಟ್ ಈಸ್ ನಾಟ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿಲ್ಲ, ಈಗ ಅದ್ರ ಬೇಡಿಕೆ ಬರ್ತಾ ಇದೆ ಬೇರೆ ಸ್ಟೇಟ್ ಗಳು ನಮ್ಮಲ್ಲೂ ರಿಲೀಸ್ ಮಾಡಿ, ಅದೇ ಖುಷಿ ಅಲ್ವಾ. ಸೊ ಆ ಸ್ಟ್ಯಾಂಡರ್ಡ್ಸ್ ನಾವು ಇಲ್ಲೇ ಮೇಂಟೈನ್ ಮಾಡಿ ಎಲ್ಲಿಗೆ ಬೇಕೋ ಅಲ್ಲಿ ತಲುಪುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ನನ್ನೋದೊಂದು. ಸೊ ನನ್ನ ಪಾಯಿಂಟ್ ಏನಂದ್ರೆ, ನಾನು ಎಷ್ಟು ವರ್ಷ ಆದ್ರೂ ನಾನು ಕನ್ನಡ ಸಿನಿಮಾನ ಬಿಟ್ಟೋಗಲ್ಲ, ಅಥವಾ ಬಿಟ್ಟೋಗಲ್ಲ ಅನ್ನೋದಕ್ಕಿಂತ ನಾನು ಕನ್ನಡ ಸಿನಿಮಾದಲ್ಲೇ ವರ್ಕ್ ಮಾಡ್ಬೇಕು ಅನ್ನೋದು ನನ್ನ ಫೈನಲಿ ಜನಕ್ಕೆ ಅಥವಾ ನೋಡ್ತಾರ ವೀಕ್ಷಕರಿಗೆ, ದರ್ಶನ್ ಫ್ಯಾನ್ಸ್ಗೆ ಅಥವಾ ಕಾಟೇರ ನೋಡಿ ಇಷ್ಟಪಟ್ಟರು ಅಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀವಿ? ಈ ಸಿನಿಮಾ ಆಪರ್ಚುನಿಟಿ ಅಂದ್ರೆ ಈ ಸಿನಿಮಾಲಿ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಆಪರ್ಚುನಿಟಿ ಕೊಟ್ಟ ಫಸ್ಟ್ ಪರ್ಸನ್ ತರುಣ್ ಸರ್. ಯಾಕಂದ್ರೆ ಅವರು ಡಿಸಿಷನ್, ಅವರ ಬ್ಯಾಕಿಂಗ್ ಇಂದ ನಾನು ಈ ಆಪರ್ಚುನಿಟಿ ನಂಗೆ ಸಿಕ್ತು. ನೆಕ್ಸ್ಟ್ ನಾವು ಮಾಡಿದಂತ ಡಿಸೈನ್ಸ್ ಎಲ್ಲ ಅಪ್ರೂವಲ್ ಆಗಿ ಡಿಸೈನ್ಸ್ ಗಳನ್ನೆಲ್ಲ ಹಾಕೊಂಡಿರೋಂತ ಆಕ್ಟರ್ ದರ್ಶನ್ ಸರ್, ರಾಕ್ಲೈನ್ ಸರ್. ಅಂದ್ರೆ ಅವರು ಸಪೋರ್ಟ್ ಇಲ್ದಿರ ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ನಮ್ಗೆ ವೆರಿ ಕ್ಲೋಸ್ಲಿ ಹೆಲ್ಪ್ ಮಾಡಿರೋಂತ ಸುಧಾಕರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಈ ಕಾಸ್ಟ್ಯೂಮ್ಸ್ ಅಲ್ಲಿ ಕೆಲವೊಂದ್ಸರಿ ಎಷ್ಟೇ ಮಧ್ಯದಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ಅವರು ನನ್ಗೆ ಜೊತೆಲಿ ಇದ್ದಿ ಸಪೋರ್ಟ್. ಎಲ್ಲಾ ಆಡಿಯನ್ಸ್ ಅಥವಾ ಎಲ್ಲಾ ಸೆಲೆಬ್ರಿಟೀಸ್ ದರ್ಶನ್ ಸರ್ ಹೇಳ್ತಾರಲ್ಲ, ಸೆಲೆಬ್ರಿಟೀಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವು ಖುಷಿ ಪಟ್ರೆ ಆ ಖುಷಿಗೆ ಒಂದು ಬೆಲೆ. ಯಾಕಂದ್ರೆ ನಮಗೆ ಎಲ್ಲಕ್ಕಿಂತ ಮೀರಿದ್ದು ನೀವು ಇಷ್ಟಪಟ್ಟು ಆ ಖುಷಿ ಪಟ್ಟಿರೋದೇ ನಮ್ಗೆ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್.